ತುಪ್ಪವನ್ನು ಕಾಯಿಸಿ ಹದ ಮಾಡೋದು ಹೇಗೆ ಅಂತ ತೋರಿಸ್ತಾ ಇದ್ದೀನಿ ಇವತ್ತು. ನಮಸ್ಕಾರ ಸ್ನೇಹಿತರೆ, ಪಂಕಜಾಸ್ ವೆಜ್ ಕುಕಿಂಗ್ ಚಾನಲ್ಗೆ ಸ್ವಾಗತ ಸುಸ್ವಾಗತ. ನಾವು ರೆಡಿಮೇಡ್ ತುಪ್ಪ ತರ್ತೀವಲ್ಲ ಅದನ್ನು ಹದವಾಗಿ ಕಾಯಿಸಿ ಘಮ ಘಮ ಅನ್ನುವಂತೆ ಹೇಗೆ ಮಾಡೋದು ಅಂತ ತೋರಿಸ್ತಾ ಇದ್ದೀನಿ. ನಾನಿಲ್ಲಿ 1 ಲೀಟ್ರು ನಂದಿನಿ ತುಪ್ಪ ತಂದಿದ್ದೀನಿ. ನಾನು ಯಾವಾಗೂ ಇದನ್ನೇ ಬಳಸೋದು. ಇದನ್ನು ಕಾಯಿಸೋದಕ್ಕೆ ಎರಡು ವೀಳ್ಯದೆಲೆ, 1 ಸ್ಪೂನ್ ಉಪ್ಪು, 2 ಬೆಳ್ಳುಳ್ಳಿ ಬೇಳೆ, 2 ಕೆಂಪು ಮೆಣಸಿನಕಾಯಿ, 1/4 ಸ್ಪೂನ್ ಮೆಂತೆ, ಸ್ವಲ್ಪ ಅರಿಶಿಣ. ನಾನು ಒಂದು ಪಾತ್ರೆಗೆ ನಂದಿನಿ ತುಪ್ಪವನ್ನು ಹಾಕ್ತಾ ಇದ್ದೀನಿ. ಹಾಕಿ ಸ್ವಲ್ಪ ಬಿಸಿ ಆಗಲಿ ಅಂತ ಮುಚ್ಚಿಟ್ಟಿದ್ದೀನಿ. ಈಗ ಬಿಸಿ ಆಗಿದೆಯಾ ಅಂತ ಗೊತ್ತಾಗೋದಕ್ಕೋಸ್ಕರ ಒಂದು ಕರಿಬೇವಿನ ಎಲೆ ಹಾಕಿದ್ದೀನಿ. ಕರಿಬೇವಿನ ಎಲೆ ಪಟ ಅಂತು ಅಂತ ಗೊತ್ತಾದ ತಕ್ಷಣ ನಾವು ಎಲ್ಲ ಸಾಮಗ್ರಿಗಳು ಜೋಡಿಸಿಟ್ಕೊಂಡಿದ್ವಲ್ಲ, ವೀಳ್ಯದೆಲೆ, ಉಪ್ಪು, ಮೆಣಸಿನಕಾಯಿ, ಬೆಳ್ಳುಳ್ಳಿ, ಅದನ್ನು ತುಪ್ಪದೊಳಗೆ ನಿಧಾನಕ್ಕೆ ಹಾಕೋಣ. ನಿಧಾನಕ್ಕೆ ಬಿಟ್ಟರೆ ಆಯಿತು. ಆವಾಗ ಮತ್ತೆ ಪಟ ಸಿಡಿದ್ಬಿಡುತ್ತೆ. ಅದಕ್ಕೋಸ್ಕರ ಒಂದು ಪ್ಲೇಟ್ ಮುಚ್ಚೋಣ. ಪಟ ಅಂದ ತಕ್ಷಣ ಸಾಮಾನ್ಯ ಅದು ಫ್ರೈ ಆಗಿದೆ, ಕುದಿಯೋ ಬಿಂದಿಗೆ ತುಪ್ಪ ಮುಟ್ಟಿದೆ ಅಂತ ಅರ್ಥ. ಇದಕ್ಕೆ ನಾನು 1 ಏಲಕ್ಕಿ, 1 ಲವಂಗನೂ ಹಾಕಿದ್ದೀನಿ. ಅದನ್ನು ಹೇಳೋದು ಮರೆತೆ. ತುಪ್ಪ ರುಚಿಯಾಗೇ ಇರುತ್ತೆ, ಆದರೆ ನಾವು ಅಡುಗೆಗೆ ಬಳಸೋಕ್ಕೆ ಇದು ತುಪ್ಪ ಚೆನ್ನಾಗಿರುತ್ತೆ. ಆದರೆ ಊಟಕ್ಕೆ ಹಾಕೋಕ್ಕೆ ಈ ಥರ ಹದ ಮಾಡಿದರೆ ಘಮಘಮಾನು ಅಂತದೆ, ರುಚಿನೂ ಇನ್ನೂ ಹೆಚ್ಚಿಸ್ತದೆ. ಹಾಗಾಗಿ ಈ ಥರ ಮಾಡಿ ಬಟ್ಲಿಗೆ ಹಾಕಿ ಇಟ್ಟರೆ, ಆರಿದ ಮೇಲೆ ಬಟ್ಲಿಗೆ ಹಾಕಿಟ್ರೆ ತುಂಬ ರುಚಿಯಾಗೂ ಇರುತ್ತೆ. ಅದು ಮರಳಾಗಿ ಇನ್ನೂ ಮರಳು ಜಾಸ್ತಿ ಆಗುತ್ತೆ. ಮೊದಲೇ ತುಪ್ಪ ಚೆನ್ನಾಗಿರುತ್ತೆ, ಇನ್ನೂ ಈ ಥರ ಹದ ಮಾಡಿದರೆ ಇನ್ನೂ ರುಚಿಯಾದ ತುಪ್ಪ ನಿಮಗೆ ಸಿಗ್ತದೆ. ನಾನು ಯಾವಾಗಲೂ ಈ ಥರ ಕಾಯಿಸಿ ಹಾಕಿ ಆರಿಸಿ ಬಟ್ಲುಗಳಿಗೆ ಹಾಕಿಟ್ಟಿರ್ತೀನಿ, ಮತ್ತು ಅದನ್ನು ಬಳಸ್ತೀನಿ. ನೋಡಿ, 2 ದಿನದ ನಂತರ ಈ ಥರ ಮರಳಾಗಿ ಎಷ್ಟು ಚೆನ್ನಾಗಾಗಿದೆ, ಘಮ ಅಂತ ಇದೆ. ಇನ್ನೂ ತುಪ್ಪ ಮುಂಚೆನೇ ಘಮ ಅಂತಿರುತ್ತೆ, ಇನ್ನು ಈ ಥರ ಎಲ್ಲ ಮಾಡಿದರೆ ಇನ್ನೂ ಘಮ ಅನ್ನೋ ತುಪ್ಪ ರೆಡಿ ಆಗುತ್ತೆ. ಊಟಕ್ಕೆ 1 ಸ್ಪೂನ್ ಹಾಕಿ ಊಟ ಮಾಡಿದರೆ ಎಷ್ಟು ಚೆನ್ನಾಗಿರುತ್ತೆ ಅಂದರೆ ಅಷ್ಟು ಚೆನ್ನಾಗಿರುತ್ತೆ. ನೀವು ಈ ಥರ ಒಂದು ಸತಿ ಟ್ರೈ ಮಾಡಿ, ಹೇಗಿತ್ತು ಅಂತ ನನಗೆ ತಿಳಿಸಿ, ಕಾಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಲೈಕ್ ಮಾಡಿ. ಧನ್ಯವಾದಗಳು.